ದೇವಸ್ಥಾನದ ಪೂಜೆ ವಿಚಾರಕ್ಕೆ ದಾಯಾದಿಗಳ ನಡುವೆ ಗಲಾಟೆ. ಪತ್ರಕರ್ತನ ಮೇಲೆ ಚಾಕು, ಬಾಟಲಿಯಿಂದ ಚುಚ್ಚಿ ಹಲ್ಲೆ. ದೇವಸ್ಥಾನದಲ್ಲಿ ಪೂಜೆ ಮಾಡುವ ವಿಚಾರವಾಗಿ ದಾಯಾದಿಗಳ ನಡುವೆ ಜಗಳ ಉಂಟಾಗಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಪತ್ರಕರ್ತನೊಬ್ಬರ ಮೇಲೆ ಏಕಾಏಕಿ ಚಾಕು ಹಾಗೂ ಬಿಯರ್ ಬಾಟಲಿಯಿಂದ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಗುಡಿಬಂಡೆ ಪಟ್ಟಣದ ಸ್ಥಳೀಯ ಪತ್ರಿಕೆಯ ವರದಿಗಾರನಾಗಿರುವ 35 ವರ್ಷದ ರಾಜೇಶ್ ಹಲ್ಲೆಗೆ ಒಳಗಾದ ಪತ್ರಕರ್ತ ಗುಡಿಬಂಡೆ ಪಟ್ಟಣ ಹೊರವಲಯದ ಗುಂಡಾಲಚ್ಚಮ್ಮ ದೇವಸ್ಥಾನದ ಸಮೀಪ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ದೇವಸ್ಥಾನದ ಪೂಜೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜೇಶ್ ಅವರ ಅಣ್ಣ ಶ್ರೀನಿವಾಸ್ ಹಾಗೂ ಅವರ ಪುತ್ರನ ನಡುವೆ ಕೆಲ ದಿನಗಳಿಂದ ಭಿನ್ನಾಭಿಪ್ರಾಯ ಇತ್ತು ಎನ್ನಲಾಗಿದೆ. ಇದೇ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದ್ದು, ನಂತರ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಶ್ರೀನಿವಾಸ್ ಹಾಗೂ ಅವರ ಪುತ್ರ ರಾಜೇಶ್ ಮೇಲೆ ಚಾಕುವಿನಿಂದ ಇರಿದು ಬಿಯರ್ ಬಾಟಲಿಯಿಂದ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ನಮ್ಮ ದೊಡ್ಡಪ್ಪನ ಮಗಳು ರತ್ನಮ್ಮ ಅಂತ ಅವರು ಡಿನ್ನರ್ ಬರ್ತಿದ್ರು. ನಮ್ದು ಗುಡ್ಡಾಲಚ್ಚಮ್ಮ ದೇವಸ್ಥಾನ ನಮ್ಮ ಕುಲದೇವತೆ, ನನ್ನ ಫ್ಯಾಮಿಲಿ ಕುಲದೇವತೆ ಅದು. ಆಯ್ತಾ, ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಗಲಾಟೆ ಮಾಡ್ತಾ ಇದ್ದ. ಅಲ್ಲೇ ನಾನೇ ಸಮಾಧಾನ ಮಾಡಿ ಬಿಡೋಣ ಆಯ್ತು, ಸೀರೆ ಅವರು ಇಟ್ಟು ಹೋಗ್ತಾರೆ, ಏನ್ ಸಮಸ್ಯೆ ಆಗಲ್ಲ, ಹೋಗೋಣ ಅಂತ ನನ್ನ ಕಳಿಸ್ದೆ. ಮತ್ತೆ ಇಂದ್ರ ವಿವೇಕಾನಂದ ಬಂದ 11 ಅವ್ರೇನೋ ಹೂವು ತೆಗ್ದಿದಾರೆ ಅಂದ್ಬಿಟ್ಟು ಅವ್ರೇನೋ ಹೂವು ತೆಗ್ದ ಅಂತ ಹೇಳ್ದ. ಅವ್ರು ಹೂವು ತೆಗಿಯಕ್ ಹೋಗಿದ್ರು. ಯಾಕೆ ತೆಗ್ದಿದ್ದ ಅಂತ ಅವ್ರು ಕೇಳಿದ. ಇಂದ್ರ ವಿವೇಕ್ ಕೇಳ್ದ. ಅವರು ನಮ್ ದೇವಸ್ಥಾನ ನಾವು ಪೂಜೆ ಮಾಡ್ತೀವಿ, ನೀನ್ ಯಾಕೆ ಕೇಳ್ತೀಯ ಅಂತ ಅವ್ರು ಹೇಳವ್ರ. ಹೇಳಿದ ತಕ್ಷಣ ರತ್ನಮ್ಮನವ್ರು ನೀಕೆ ಅಧಿಕಾರ ಬಂದು ಮಾಕೆತ್ಕೊಂಡು ಫೋರ್ ಆತೊಡ್ಕೆ ಅಂತ ಹೇಳವ್ರ. ನೀವ್ ಆಚೆಗೆ ಹೋಗ ಅಂತ ಹೇಳವ್ರ. ಇವನು ಪ್ರೆಸೆಂಟ್ ಮಾಡ್ಕೊಂಡು ನನ್ನಂತವೇ ಗಲಾಟೆ ಮಾಡ್ಕೊಂಡು ಬಂದ್ರು. ನಾನು ಬಿಡಿಸ್ದೆ ಗಲಾಟೆ ಬಿಡಿಸ್ದೆ. ಇಂದ್ರ ಹೋಗ, ಪರವಾಗಿಲ್ಲ, ಏನ್ ತಲೆಗೆ ಎಲ್ಲ ಫ್ಯಾಮಿಲಿ ಹೋಗಂತ ಕಳಿಸ್ದೆ. ಹೋದ, ಅವರಪ್ಪನ ಫೋನ್ ಮಾಡ್ದ. ಅವರಪ್ಪನ ಮತ್ತೆ ಕುಡ್ದು ಎಲ್ಲಿಸ್ತೀರಪ್ಪನು ಮತ್ತೆ ಬಂದ. ಫುಲ್ ಗಲಾಟೆ ಮಾಡ್ದ. ನಾವೇನ್ ಮಾತಾಡಕ್ ಹೋಗಿಲ್ಲ, ನಮ್ಗೆ ಏನ್ ಕೆಲಸ, ನಾನು ಏನ್ ಮಾತಾಡಿಲ್ಲ. ಎಲ್ಲ ಆಗೋಯ್ತು, ಪ್ರೋಗ್ರಾಮ್ ಆಯ್ತು, ಎಲ್ಲ ಆಗೋಯ್ತು. ರಾತ್ರಿ 7 ಗಂಟೆ ಮೇಲೆ ನನಗೆ ಫೋನ್ ಮಾಡೋದು, 10 ಸಲ ಫೋನ್ ಮಾಡೋದು. ಎಲ್ಲಿರ್ತೀರಪ್ಪ? 10 ಗಂಟೆ 10 ಸಲ ಫೋನ್ ಮಾಡೋದು ನನಗೆ. 10 ಸಲ ಫೋನ್ ಮಾಡೋದು, ಎಲ್ಲಿರ್ತೀರಪ್ಪ? ನಾನೇನೋ ಫೋನ್ ಮಾಡೋಣ ಅಂತ ಸುಮ್ಮನೆ ಆದ. ಮತ್ತೆ ಇಂದ್ರ ವಿವೇಕ್ ನನ್ಗೆ ಫೋನ್ ಮಾಡ್ದ. ಅಣ್ಣ ಮೈಪ್ರೇಮ, ನಮ್ಮಪ್ಪ ಏನೋ ನಿನ್ನ ಹತ್ರ ಮಾತಾಡ್ಬೇಕಂತ ಫೋನ್ ಮಾತಾಡಿ ಎತ್ತು ಫೋನ್ ಅಂತಂದ. ಆಯ್ತು, ನಮ್ಮ ಅಣ್ಣ ಅಲ್ವಾ ಇಲ್ಲಿರ್ತೀರ ಬಂದ್ಬಿಟ್ಟು ನಾನು ಫೋನ್ ಮಾಡಿದ್ರೆ ಯಾಕೆ ಯಾವ್ರ ನೂಲು ಲಚ್ಚಿ ನಾನೇನು ಮಾತಾಡಲಿಲ್ಲ. ಅಣ್ಣ ನಿಮ್ಮಮ್ಮ ಯಾರು, ನಮ್ಮಮ್ಮ ಯಾರು, ಇಬ್ರು ಅಂತ ತಾನೇ ಅಕ್ಕ ತಂಗಿರೋ, ಯಾಕೀಗ ಅಂತ ಫುಲ್ಲಾಗಿ ಮಾತಾಡ್ದೆ ನಾನು. ಮಾತಾಡ್ಬಿಟ್ಟು ಕಟ್ ಮಾಡ್ಬಿಟ್ಟೆ ನಾನು. ಎಲ್ಲ ಕ್ಲಿಯರ್ ಆಯ್ತು. ಇವತ್ತು ಆಯ್ತು, ನಾನು ಫೋನ್ ಮಾಡಕ್ ಹೋಗಿಲ್ಲ. ನಾನು ಇವತ್ತು ಫೋನ್ ಮಾಡಿದ್ ಯಾರು ಮಾಡಿರೋದು, ಯಾರು ಅನೂರ್ ಬರ್ತಾರೆ, ಗಂಗಾಧರ್ ಅಣ್ಣವ್ರು ಫೋನ್ ಮಾಡವ್ರ. ಫೋನ್ ಮಾಡಿ ನಿನ್ನ ಸುಸ್ಕೊಂಡ್ರ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಆಯ್ತಾ, ನಿನ್ನ ಸುಸ್ಕೊಂಡ್ರ ಅಂತ ಫೋನ್ ಮಾಡಿದ್ರು. ನಂಗೆ ಸಂಬಂಧ ಇಲ್ಲ ಫೋನ್ ಮಾಡಿರೋದು. ನಾನು ಅಲ್ಲೇ ದೇವಸ್ಥಾನ ಹತ್ರ ನಮ್ಮ ಗಗನ್ ಮತ್ತು ರಾಜೇಶ್ವರ ಪಾಯ ಆಗ್ತಾ ಇದ್ರಲ್ಲಿ. ನಮ್ಮ ಮನಸ್ವಾಮಿ ಅವ್ರದ್ದು ಪಾಯ ಆಗ್ತದ. ನಾನು ಪಾಯ ಆದ್ರೂ ನಿಂತ್ಕೊಂಡಿದ್ದ. ಆ ಗಗನ್ಗೆ ನಾನು ಹೋಗಿಲ್ಲ. ಇದ್ದಕ್ಕಿದ್ದ ಬಂದ್ಬಿಟ್ಟು ನನ್ನ ಮೇಲೆ ಕಟ್ಟಿಗೆ ಬಂದ್ಬಿಟ್ಟ. ನಾನು ಅಡ್ಡ ಇದ್ದೆ. ಆ ಇಂದ್ರ ವಿವೇಕಾನಂದ ಬಂದ್ಬಿಟ್ಟು ಟೂಬಲ್ಲಿ ಬಾಟ್ಲು. ಇನ್ನು ಹಲ್ಲೆಯಿಂದ ರಾಜೇಶ್ಗೆ ಗಂಭೀರ ಗಾಯಗಳಾಗಿದ್ದು, ಕೂಡಲೇ ಸ್ಥಳೀಯರು ಗಾಯಾಳು ರಾಜೇಶ್ ಅವರನ್ನ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ವಿಷಯ ತಿಳಿಸಿದ್ದಂತೆ ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಗಲಾಟೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.